Hi students, welcome back to my channel MD Happy. ಪ್ರಥಮ PUC ಮಾದರಿ ಪ್ರಶ್ನೆ ಪತ್ರಿಕೆ 2024-25 ವಿಷಯ ಸಮಾಜಶಾಸ್ತ್ರ. ವಿದ್ಯಾರ್ಥಿಗಳ ಆಶಯ ಮೇರೆಗೆ ಎಲ್ಲ ನನ್ನ ಆತ್ಮೀಯ ಯೂಟ್ಯೂಬ್ ವಿದ್ಯಾರ್ಥಿಗಳು ಸೋಷಿಯಾಲಜಿ ಬ್ಲೂಪ್ರಿಂಟ್ ಇದ್ದರೆ ಬಿಡಿ ಅಂತ ಕೇಳಿದ್ರಿ. ಬ್ಲೂಪ್ರಿಂಟ್ನೂ ಸಹ ಬಿಟ್ಟಾಗಿದೆ. ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ, ವಿಡಿಯೋನೂ ಸಹ ನೋಡಿ. ಅದರ ಜೊತೆಗೆ ಈ ವರ್ಷ ಮಂಡಳಿ ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸೋಷಿಯಾಲಜಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಥಮ PUCಯಲ್ಲಿ ಬಿಟ್ಟಿಲ್ಲ. ಹಾಗಾಗಿ ನಾನಿಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು 2024ರಲ್ಲಿ ಒಂದು 25 ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಏನೇ ಇರಲಿ, ಒಂದು ವಿದ್ಯಾರ್ಥಿಗಳ ಒಳಿತಿಗಾಗಿ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದ್ದು, ಕಮೆಂಟ್ ಮೂಲಕ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಹೇಗೆ ಅಂತೇಳಿ ಕೊನೆ ತನಕ ವಿಡಿಯೋವನ್ನು ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋದ ಕಡೆ ಹೋಗೋಣ. ಅದಕ್ಕಿಂತ ಮೊದಲು ಭಾಳ ಇಂಪಾರ್ಟೆಂಟು, ದಯವಿಟ್ಟು ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿಕೊಳ್ಳೋದು ಒಂದೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನಗೆ ನೀವು ಶಕ್ತಿಗಳು, ನೀವು ಯಾವ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ನನಗೆ ಇನ್ನಷ್ಟು ಶಕ್ತಿ ಕೊಟ್ಟಾಗ್ತದೆ. ಯಾಕಂತಂದರೆ ನಾನು ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ, ಹೊಸ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಕೊಡಲಿಕ್ಕೆ, ಅದರ ಉತ್ತರ ಪತ್ರಿಕೆಯನ್ನು ಕೊಡಲಿಕ್ಕೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರು ಸಹ ಶೇರ್ ಮಾಡಿ ಅಂತ ಹೇಳಿ. ಬನ್ನಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ. ಫಸ್ಟಿಗೆ ನಿಮಗೆಲ್ಲ ಗೊತ್ತಿದೆ, ಫಸ್ಟ್ನೇ ಭಾಗ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ 5 ಅಂಕಕ್ಕೆ, ಒಟ್ಟು 42 ಪ್ರಶ್ನೆಗಳಿರ್ತವೆ. ನೋಡಿ, ಸಮಾಜಶಾಸ್ತ್ರ ಪಿತಾಮಹ ಯಾರು ಅಂತೇಳಿ ನಾನು ಮಾರ್ಕರಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. 4 ಆಯ್ಕೆಗಳು ಕೊಟ್ಟಿದ್ದಾರೆ. ಹರ್ಬರ್ಟ್ ಸ್ಪೆನ್ಸರ್ ಅವರು, ಎಮಿಲಿ ಡರ್ಕೆಮ್, ಕಾರ್ಲ್ ಮಾರ್ಕ್ಸ್. ಉತ್ತರ ಸರಿ ಯಾವುದು ಅಂತಂದರೆ ಆಗಸ್ಟ್ ಕೋಮ್ಟ್ ಎನ್ನುವಂಥ ವ್ಯಕ್ತಿ ಸಮಾಜಶಾಸ್ತ್ರದ ಪಿತಾಮಹನಾಗಿದ್ದಾರೆ. 2ನೇ ಪ್ರಶ್ನೆ, ಪ್ರಾಥಮಿಕ ಸಮೂಹಗಳ ಪರಿಕಲ್ಪನೆ ಪರಿಚಯಿಸಿದವರು ಅಂತ ಹೇಳಿ. ಫಸ್ಟ್ ನಿಮ್ಗೆ ಗೊತ್ತಿರಲಿ, ಬ್ಲೂಪ್ರಿಂಟ್ ಆಧಾರದ ಮೇಲೆ ನಾನು ಈ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು, ಬ್ಲೂಪ್ರಿಂಟ್ ನೋಡಿಲ್ಲ ಅಂತಂದರೆ ಮೇಲ್ಕಾಣುವಂಥ ಐ ಬಟನ್ ಕ್ಲಿಕ್ ಮಾಡಿ, ಆ ವಿಡಿಯೋ ಸಹ ನಿಮಗೆ ಬರ್ತದೆ. ಪ್ರಾಥಮಿಕ ಸಮೂಹ ಪರಿಕಲ್ಪನೆಯನ್ನು ಪರಿಚಯಿಸೋರು ಯಾರು ಅಂತಂದರೆ CH ಕೋಲೆ ಎನ್ನುವಂಥ ವ್ಯಕ್ತಿ. EA ರಾಸ್, WG ಸ್ಮನ್ನರ್, ಮ್ಯಾಕ್ಹ್ಯಾವೆರ್ ಮತ್ತು ಫೇಜ್ ಎನ್ನುವಂಥ ವ್ಯಕ್ತಿಗಳು ಸಹ ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟವರೇ. ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡಿಸುವ ವಿಶಿಷ್ಟ ವಿಧಾನಗಳನ್ನು ಹೀಗೆನ್ನುವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಾಮಾಜಿಕ ಸಂಸ್ಥೆಗಳು, ಸಮುದಾಯ, ಸಮಾಜ. ಉತ್ತರ ಸಾಮಾಜಿಕ ಪ್ರಕ್ರಿಯೆಗಳು ಏರ್ಪಡಿಸುವಂತಹ ವಿಶಿಷ್ಟ ವಿಧಾನಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಕರಿತೀವಿ. ಕೆಳಗಿನ ಯಾವುದು ಸಂಸ್ಕೃತಿಯ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಮೊದಲು ಫಸ್ಟ್ ನಿಮಗೆ ಸಂಸ್ಕೃತಿ ಅಂದ್ರೆ ಏನು ಗೊತ್ತಿರಬೇಕು. ಸಾಮಾಜಿಕವಾದುದ್ದ ಅಥವಾ ಹಂಚಿಕೊಳ್ಳಪಡುವುದ, ಸಾಪೇಕ್ಷಿತವಾದುದ್ದ, ಈ 3 ಸಂಸ್ಕೃತಿಯ ಲಕ್ಷಣ. ಸಾಮಾಜೀಕರಣ ಬೇಕು ನಮಗೆ, ಒಬ್ಬರು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳೋರು ಬೇಕು. ಸಾಪೇಕ್ಷತೆ, ಒಂದು ಸತ್ಯತೆಯನ್ನು ನುಡಿಯುವಂಥದ್ದು. ಸಹನೆ ಅನ್ನೋದು ನಾವು ಸಂಸ್ಕೃತಿಯ ಲಕ್ಷಣ ಅಲ್ಲವೇ ಅಲ್ಲ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಗ್ರಂಥವನ್ನು ರಚಿಸಿದವರು ಯಾರು ಅಂತಂದರೆ ವೆಸ್ಟರ್ ಮಾರ್ಕ್ ಅವರು ಏನಂತಾರೆ ಅಂತಂದರೆ ಈ ಗ್ರಂಥವನ್ನು ರಚನೆ ಮಾಡ್ತಾರೆ. SR ದೇಸಾಯಿ, HT ಮಜುಮ್ದಾರ್, ಇರಾವತಿ ಕರ್ವೆ ಅವರ ಬಗ್ಗೆ ನಿಮಗೆ ನನ್ನದೊಂದು ಪ್ರಶ್ನೆ ಇದೆ. ಭಾರತೀಯ ಸಮಾಜಶಾಸ್ತ್ರಜ್ಞೆ ಅಂತ ಇವರನ್ನು ಕರೀತಾರೆ. ಇವರ ಗ್ರಂಥ ಯಾವುದು ಅಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೇಕು. ಬನ್ನಿ ಮುಂದಿನ ವಿಭಾಗಕ್ಕೆ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಆವರಣದಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಾರೆ. ಆ ಕೊಟ್ಟದ್ದನ್ನು ಏನು ಮಾಡಿರಿ, ನೀವು ಸೂಕ್ತವಾಗಿ ಆ ಬಿಟ್ಟ ಸ್ಥಳ ಮುಂದಲ್ಲಿ ಬರಿಬೇಕು ಅಂತ ಹೇಳಿದ್ದಾರೆ. ಸರ್, ವಿಡಿಯೋ ನೋಡೋ ಮುಂದೆ ಭಾಳ ಸರಳ ಅನ್ನಿಸ್ತದೆ, ಯಾಕಂತಂದರೆ ಕೊಟ್ಟಿದ್ದಾರೆ ಸರ್ ಬರೀಬಹುದು. ಆದರೆ ರಿಯಲ್ ಆಗಿ ಪ್ರಶ್ನೆ ಪತ್ರಿಕೆಯನ್ನು ಎದುರುಗಡೆ ಇಟ್ಕೊಂಡು ಬರೆಯುವಾಗ ಗೊತ್ತಾಗ್ತದೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ. ಉತ್ತರಗಳು ಕೊಟ್ಟರೂ ಸಹ ಕೆಲವೊಂದು ವಿದ್ಯಾರ್ಥಿಗಳು ಸರಿಯಾಗಿ ಅವುಗಳನ್ನು ಬರೀಲಿಕ್ಕೆ ಬರೋದಿಲ್ಲ. ಅಂದರೆ ಬರೆಯೋಕೆ ಬರಲ್ಲ ಅಂತಲ್ಲ, ವಿದ್ಯಾರ್ಥಿಗಳು ಬರೀತೀರಿ, ಗೊಂದಲಕ್ಕೆ ಆಗ್ತಿರ್ತೀರಿ. ಅಂಥವುಗಳನ್ನು ನಿವಾರಿಸಲಿಕ್ಕೆ ನಮ್ಮ ಚಾನಲ್ ನಿಮಗೆ ಭರವಸೆಯನ್ನು ಕೊಡ್ತದೆ. ಬರೀ ಮಾನವ ಸಮಾಜ ಜೀವಿ ಎಂದು ಹೇಳಿದವರೇ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅಂತ ಹೇಳ್ತೀನಿ. ಅನುಮತಿ ನೀಡಬಹುದಾದ ಸಂಗತಿಗಳ ನಡುವಿನ ಶಾಶ್ವತ ಬಂಧವೇ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ ನಾನು ಪ್ರಶ್ನೆಯನ್ನು. ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವಿನ ಶಾಶ್ವತ ಬಂಧವೇ ವಿವಾಹ ಅಥವಾ ಮದುವೆ ಅಂತ ಕರಿತೀವಿ. ಅಂದರೆ ಒಂದು ಗಂಡು ಒಂದು ಹೆಣ್ಣು, ಇವೆರಡರ ನಡುವಿನ ಒಂದು ಶಾಶ್ವತವಾದಂಥ ಬಂಧನ ಅಂತ ನಾವು ಕರಿತೀವಿ. ವಿಕಾಸ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಚಾರ್ಲ್ಸ್ ಡಾರ್ವಿನ್ ಅವರು. ಮಾಧ್ಯಮಿಕ ದತ್ತಾಂಶದ ಮೂಲ ಅಂತಂದರೆ ಅದು ಪುಸ್ತಕಗಳು. ನಮಗೆ ದತ್ತಾಂಶಗಳು, ಈಗ ನಾವು ಒಂದು PUC ಒಂದು ಡಿಗ್ರಿ ಅಥವಾ ಒಂದು SLC ಏನಾದರೂ ಓದ್ತೀವಿ ಅಂತಂದರೆ ಅವು ಯಾವುದರ ಮೂಲಗಳು ಅಂತಂದಾಗ ಅವೆಲ್ಲವೂ ಪುಸ್ತಕಗಳಿಂದ ಮಾತ್ರ ನಮಗೆ ಡಿಗ್ರಿಗಳನ್ನಾಗಲಿ ಅಥವಾ ಸರ್ಟಿಫಿಕೇಟ್ನಲ್ಲಿ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಅಮೃತಶಿಲೆಯ ಭವ್ಯ ಸ್ಮಾರಕ ತಾಜ್ ಮಹಲ್ ಬಣ್ಣಕ್ಕೆ ಹಾನಿಯಾಗಲು ಕಾರಣ ಅಂತಂದರೆ ವಾಯು ಮಾಲಿನ್ಯ. ಯಾಕಂತಂದರೆ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಇದೆ ಅಂತಂದರೆ ಈ ಗಾಳಿಯಲ್ಲಿ ನೀವು ಲೀನ ಆಗಿ ಈ ಕಣಗಳು ಆ ಒಂದು
ಶ್ವೇತವಾದಂತಹ ತಾಜ್ ಮಹಲ್ನ ಬಣ್ಣವನ್ನು ಕೆಡಿಸ್ತಾ ಇದ್ದಾವೆ, ಹಾಳು ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು. ಸೊ ಇವಿಷ್ಟು ಬಿಟ್ಟ ಸ್ಥಳಗಳಾದರೆ ಹೊಂದಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ 1 ಅಂಕ, 5 ಅಂಕಗಳು ಇರ್ತವೆ ನಿಮಗಿಲ್ಲಿ. ಸಮಾಜ ಅಂತಂದರೆ ಒಡನಾಡಿತನ. ನಾವು ಒಬ್ಬರು ಇನ್ನೊಬ್ಬರ ಜೊತೆ ಯಾವ ರೀತಿ ಬೆರೆತು ಮಾತಾಡ್ಕೋತ ಸಮಾಜ ನಮ್ಮ ಜನಗಳ ಮಧ್ಯೆ ಇರ್ತೀವಿ, ಅದಕ್ಕೆ ನಾವು ಸಮಾಜ ಅಂತ ಕರಿತೀವಿ, ಒಡನಾಡಿತನ ಅಂತ ಕರಿತೀವಿ. ಫ್ಯಾಮಿಲೀಸ್ ಅಂತಂದರೆ ಇದರ ಅರ್ಥನೇ ಸೇವಕ. ನಾವು ಫ್ಯಾಮಿಲೀಸ್ ಅಂದರೆ ಮನೆಯಲ್ಲಿ ನಮ್ಮ ಮುಖ್ಯಸ್ಥನ, ತಂದೆನ ಅಥವಾ ಏನು ನಮ್ಮನ್ನೆಲ್ಲ ನೋಡ್ಕೋತಾರಲ್ಲ ಅವ್ರಿಗೆ ನಾವೇನಂತ ಕರಿತೀವಿ, ಫ್ಯಾಮಿಲೀಸ್ ಅಂತ ಕರಿತೀವಿ. ಶಿಕ್ಷಣ ಅಂದರೆ ಎಷ್ಟು ಜನರಿಗೆ ಗೊತ್ತಿಲ್ಲ, ಆದರೂ ಇಂಗ್ಲೀಷ್ ಪದ ಎಜುಕೇಷನ್, ಎಜುಕೇರ್ ಅಂತ ಹೇಳ್ತೀವಿ. ಅವಲೋಕನ ಅಂತಂದರೆ ವೀಕ್ಷಣೆ ಮಾಡುವುದು. ನಾವು ಒಂದು ವಿದ್ಯಾರ್ಥಿಗಳನ್ನಾಗಲಿ ಅಥವಾ ಒಬ್ಬ ವ್ಯಕ್ತಿಯನ್ನಾಗಲಿ ಗೌಪ್ಯವಾಗಿ ಅವನು ಏನೋ ಕಾರ್ಯಚಟುವಟಿಕೆಗಳನ್ನು ನಾವು ನೋಡ್ತೀವಲ್ಲ, ಅದಕ್ಕೆ ಅವಲೋಕನ ಅಂತ ಕರಿತೀವಿ. ಶಬ್ದ ಮಾಲಿನ್ಯ ನಿಮಗೆ ಗೊತ್ತಿಲ್ಲ, ಡೆಸಿಬಲ್ ಮುಖಾಂತರ ನಾವು ಅದನ್ನು ಶಬ್ದ ಮಾಲಿನ್ಯವನ್ನು ಅಳಿತೀವಿ. ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡಿದ್ದೀನಿ ಅಂತಂದರೆ ಬ್ಲೂ ಪ್ರಿಂಟ್ ಆಧಾರವಾಗಿ ತೆಗೆದುಕೊಂಡು ಬಂದಿದ್ದೀನಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿಗಳು ಸಹ ಶೇರ್ ಮಾಡಿ ಪಾಸಿಂಗ್ ಅಂಕಗಳನ್ನು ಈ ವಿಡಿಯೋದ ಮುಖಾಂತರ ತಂದಿದ್ದೀನಿ. ಸೊ ಗಮನಿಸ್ತಾ ಹೋಗಿ. ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಕೇವಲ 1 ವಾಕ್ಯ ಅಥವಾ 1 ಪದದಲ್ಲಿ ಉತ್ತರಿಸಿ. ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಇರಾವತಿ ಕರ್ವೆ ಅವರನ್ನು ನಾವು ಭಾರತದ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಕರಿತೀವಿ. ಸಂಘ ಎಂದರೇನು? ಸಾಮಾನ್ಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಂಘಟಿತ ಜನ ಸಮೂಹವೇ. ಈಗ ಒಂದು ಸಮಾಜದಲ್ಲಿ ಜನರು ಇರ್ತಾರೆ, ಆ ಸಮಾಜದ ಜನರಿಗೆ ಕೆಲವು ಸಾಮಾನ್ಯ ಬೇಡಿಕೆಗಳು ಬೇಕಾಗಿರ್ತವೆ, ಆದರೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಅವರೆಲ್ಲರೂ ಸೇರಿ ತಮ್ಮ ಈಡೇರಿಕೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಸಂಘವನ್ನು ಕಟ್ತಾರೆ, ಅದಕ್ಕೆ ಸಂಘಟಿತ ಜನ ಸಮೂಹವೇ ಸಂಘ ಅಂತ ಕರಿತೀವಿ ನಾವು. ಇನ್ನು ಅನೌಪಚಾರಿಕ ಸಾಮಾಜೀಕರಣದ ನಿಯೋಗಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಉದಾಹರಣೆ ಕುಟುಂಬ ಮತ್ತು ಸಮವಯಸ್ಕರರು ಅಂತ ಹೇಳ್ತೀವಿ ನಾವು. ಸಂದರ್ಶನ ಎಂದರೇನು? ಉದ್ದೇಶಪೂರ್ವಕವಾಗಿ ಮಾತುಕತೆಯಲ್ಲಿ ತೊಡಗುವ ಸಾಮಾಜಿಕ ಅಂತಕ್ರಿಯೆಯ ಪ್ರಕ್ರಿಯೆಯನ್ನು ಸಂದರ್ಶನ ಎನ್ನುತ್ತೇವೆ. ಉದ್ದೇಶಪೂರ್ವಕವಾಗಿ ಮಾತುಗಳನ್ನು ಆಡುತ್ತಾ ತಮ್ಮ ಸಮಸ್ಯೆಗಳನ್ನು, ತೊಂದರೆಗಳನ್ನು ಅವರ ಅಂತಕ್ರಿಯೆ ಪ್ರಕ್ರಿಯೆ ಮೂಲಕ ಅದನ್ನು ನಡೆಸ್ತೀವಿ. ಮಾಲಿನ್ಯ ನಿಮಗೆಲ್ಲ ಗೊತ್ತಿದೆ. ಮಾನವನ ಯಾವುದೇ ಬಗೆಯ ಚಟುವಟಿಕೆಗಳಿಂದ ನೀರು, ಗಾಳಿ, ಭೂಮಿ ಗುಣಮಟ್ಟದಲ್ಲಿ ಏರುಪೇರು ಆಗುವುದಕ್ಕೆ ನಾವು ಮಾಲಿನ್ಯ ಅಂತ ಕರಿತೀವಿ. ಇನ್ನು ಭಾಗ ಬಿಗೆ ಬರ್ತೀನಿ ನಾನು. ಪ್ರಶ್ನೆಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಫಸ್ಟ್ ಗಮನಿಸಿ. ಒಂದು ಸ್ವಲ್ಪ 1-2 ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ನೋಡಿ ಪ್ರಶ್ನೆಗಳು ಯಾವೆಲ್ಲ ಬಂದಿವೆ ಅಂಥೇಳಿ. ಸೊ ಇವುಗಳ ಉತ್ತರವನ್ನು ಕೊಡ್ತೀನಿ ನಾನು. ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ತಲಾ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 5 ಪ್ರಶ್ನೆಗೆ 5 2 10, ಒಟ್ಟು ನಿಮಗಿಲ್ಲಿ 30 ಅಂಕಗಳು ಸೀಮಿತವಾಗಿ ಸಿಗ್ತವೆ ಸರಳವಾಗಿ ನಮ್ಮ ವಿಡಿಯೋ ಮುಖಾಂತರ. ಇನ್ನು ದೀರ್ಘ ಉತ್ತರಗಳನ್ನು ನೀವು ಪ್ರಿಪೇರ್ ಮಾಡಬೇಕಾಗ್ತದೆ. ಯಾಕಂತಂದರೆ ಶಿಕ್ಷಕ ನಿಮ್ಗೆ ಆಲ್ರೆಡಿ ಪಾಠ ಮಾಡಿರ್ತಾರೆ, ನೋಟ್ಸ್ಗಳನ್ನು ಕೊಟ್ಟಿರ್ತಾರೆ, ಫೇರ್ ಬರೆದಿರ್ತೀರಿ, ಒಳ್ಳೆಯದು ಎಲ್ಲವನ್ನು ಇಡೀ ವರ್ಷ ಓದಿರೋದ್ರಿಂದ ಸೊ ದೀರ್ಘ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಗ್ರೂಪಿನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಜಾಯ್ನ್ ಆಗಿ. ಜೊತೆಗೆ ನಿಮಗೆ ಪ್ಲೇಲಿಸ್ಟಲ್ಲಿ ಹಲವಷ್ಟು ಫಸ್ಟ್ PUC ಮತ್ತು ಸೆಕೆಂಡ್ PUC ಮಾಹಿತಿಗಳು ಸಿಗ್ತವೆ ಬಹಳಷ್ಟು. ಸೊ ಅವುಗಳನ್ನು ಬಳಸಿ ನಿಮಗೆ ಸಾಕಷ್ಟು ನಾನು ಹೇಳಿದ್ದೀನಿ. ಸೊ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಈ ಸದ್ಯ ನಾವು. ಸಮುದಾಯವನ್ನು ವ್ಯಾಖ್ಯಾನಿಸಿ. ಕಿಂಗ್ಸ್ಲೆ ಡೇವಿಸ್ ರವರ ಪ್ರಕಾರ ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವನ್ನು ನಾವು ಸಮುದಾಯ ಅಂತ ಕರಿತೀವಿ. ಯಾವ ರೀತಿ? ಸಾಮಾಜಿಕ ಜೀವನದ ಎಲ್ಲ ಅಂಶಗಳು ಅವ್ರಿಗೆ ಬೇಕಾಗಿರ್ತದೆ. ಆ ಒಂದು ಸಂಘ ಕಟ್ಕೊಂಡಿರ್ತಾರೆ, ಒಂದು ಓಣಿ ಅಂತ ಕರಿತೀವಿ, ಅದಕ್ಕೊಂದು ಸಮುದಾಯ ಅಂತ ಆಡುಭಾಷೆಯಲ್ಲಿ ಓಣಿ ಅಂತ ಹೇಳಿದೆ ನಿಮ್ಗೆ, ಅದಕ್ಕೆ ಸಮುದಾಯ ಅಂತ ಕರಿತೀವಿ ಕಿಂಗ್ಸ್ಲೆ ಅವ್ರ ಪ್ರಕಾರ. ಇನ್ನು ಸ್ವಾಂಗೀಕರಣ ಎಂದರೆ ಏನು ಅಂತ ಕೇಳಿದರೆ ಸ್ಯಾಮ್ಯುಯೆಲ್ ಕೊಯೆನಿಕ್ ಇವ್ರ ಪ್ರಕಾರ ಹೇಳ್ತಾರೆ, ವ್ಯಕ್ತಿಗಳು ಅಥವಾ ಸಮೂಹಗಳು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಪಡೆಯುವ ಪ್ರಕ್ರಿಯೆ ಸ್ವಾಂಗೀಕರಣ ಅಂತ ಕರಿತೀವಿ. ಈಗ ವ್ಯಕ್ತಿ ಆಗಲಿ ಅಥವಾ ಒಂದು ಸಮೂಹ ಆಗಲಿ ಮತ್ತೊಬ್ಬರನ್ನು ನೋಡ್ತಾ, ಮತ್ತೊಬ್ಬರನ್ನು ಆಹ್ವಾನಿಸ್ತಾ, ಅವರನ್ನು ಅವಲೋಕಿಸ್ತಾ ನೋಡಿ ಕಲಿಯುವುದಕ್ಕೆ ಅಥವಾ ಅವರನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾವು ಸ್ವಾಂಗೀಕರಣ ಅಂತೇಳಿ ಆಡುಭಾಷೆಯಲ್ಲಿ ನಾನು ಹೇಳ್ಬೋದು. ಸೊ ಸ್ಯಾಮ್ಯುಯೆಲ್ ಕೊಯೆನಿಕ್ ಅವರು ತಮ್ಮದಾದಂಥ ಪ್ರಕಾರದಲ್ಲಿ ಹೇಳಿದ್ದಾರೆ. ಇನ್ನು ಭೌತ ಸಂಸ್ಕೃತಿ ಅಂದರೆ ಮಾನವನ ತನ್ನ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಸೃಷ್ಟಿಸಿರೋ ಭೌತ ವಸ್ತುಗಳೆಲ್ಲವೂ ಭೌತ ಸಂಸ್ಕೃತಿ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ಮನೆಗಳಾಗಿರ್ಬೋದು, ಅಥವಾ ಉಡುಗೆ ತೊಡುಗೆಗಳಾಗಿರ್ಬೋದು, ಅಥವಾ ಅವನ ಜೀವನ ಶೈಲಿಗಳಾಗಿರ್ಬೋದು, ಇವೆಲ್ಲ ಭೌತ ಸಂಸ್ಕೃತಿ ಕೆಲವೊಂದು ಉದಾಹರಣೆಗಳನ್ನು ಹೇಳ್ಬೋದು ನಾವು. ಪ್ರಶ್ನಾವಳಿಗೆ 2 ಅನುಕೂಲತೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅಶಿಕ್ಷಿತರಿಗೆ ಮತ್ತು ಅವಿದ್ಯಾವಂತರಿಗೆ ಇದು ಸೂಕ್ತವಲ್ಲ. ಅದು ಅನುಕೂಲತೆಗಳು. ಪ್ರಶ್ನಾವಳಿ ಸೂಕ್ತ ಅಲ್ಲವೇ ಅಲ್ಲ, ಯಾಕಂದ್ರೆ ನಾವು ಓದಿರಲ್ಲ ಅವರು. ಇನ್ನು ಪ್ರಶ್ನಾವಳಿ ವಿಧಾನವು ಶೀಘ್ರ ಮಾಹಿತಿ ಸಂಗ್ರಹಣೆಗೆ ಉಪಯುಕ್ತವಲ್ಲ. ಪ್ರಶ್ನಾವಳಿಯನ್ನು ತೆಗೆದುಕೊಂಡಾಗ ಶೀಘ್ರ ಮಾಹಿತಿ ಸಿಗೋದಿಲ್ಲ, ಅದಕ್ಕೆ ಉಪಯುಕ್ತವಲ್ಲ ಅಂತೇಳಿ 2 ಅನಾನುಕೂಲತೆಗಳನ್ನು ಹೇಳ್ಬೋದು. ಶಿಕ್ಷಣದ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ
ಅನೌಪಚಾರಿಕ ಶಿಕ್ಷಣ ಇದೆ, ಔಪಚಾರಿಕ ಶಿಕ್ಷಣ, ಎರಡು ಪ್ರಕಾರಗಳಲ್ಲಿ ನಾವು ಕಾಣ್ತೀವಿ. ಧರ್ಮದ ಎರಡು ಮೂಲಾಂಶಗಳನ್ನು ತಿಳಿಸಿ. ಧರ್ಮವು ಅಲೌಕಿಕ ಶಕ್ತಿ ಮತ್ತು ಪವಿತ್ರ ಸಂಗತಿಗಳನ್ನು ಒಳಗೊಂಡಿದೆ. ಹೌದ್ರಿ, ಧರ್ಮ ರಕ್ಷಿತೇ ರಕ್ಷಿತೋ ಅಂತ ನಾವು ಶ್ಲೋಕವನ್ನು ಕೇಳ್ತೀವಿ. ಧರ್ಮವು ನೈತಿಕ ಸಲಹೆಗಳನ್ನು ಒಳಗೊಂಡಿದೆ. ಹೌದ್ರಿ, ನೈತಿಕತೆ, ಒಳ್ಳೆಯ ಸಂಗತಿಗಳನ್ನು, ಒಳ್ಳೆಯ ಸಲಹೆಗಳನ್ನು, ಕೆಟ್ಟದ್ದು ಯಾವುದು, ಸುಳ್ಳು ಯಾವುದು, ಒಳ್ಳೆಯದು ಹೇಳ್ತದೆ ಧರ್ಮ. ಇನ್ನು ಕುಟುಂಬದ ಪ್ರಕಾರ ಅಣು ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಅಣು ಅಂದರೆ ಚಿಕ್ಕ, ಅವಿಭಕ್ತ ಅಂದರೆ ದೊಡ್ಡ ಕುಟುಂಬ. ಇವೆರಡು ಪ್ರಕಾರಗಳನ್ನು ನೋಡ್ತೀವಿ. ಜೀವ ವೈವಿಧ್ಯತೆ ಎಂದರೇನು ಅಂತ ಪ್ರಶ್ನೆಗೆ, ಭೂಮಿ ಮೇಲಿರುವ ಎಲ್ಲ ರೀತಿಯ ವೈವಿಧ್ಯಮಯ ಜೀವರಾಶಿಯನ್ನು ಜೀವ ವೈವಿಧ್ಯತೆ ಅಂದರೆ ಭೂಮಿಯಲ್ಲಿ ಎಷ್ಟೆಲ್ಲ ಜೀವರಾಶಿಗಳಿದ್ದಾವೆ ಅವುಗಳನ್ನು ಜೀವ ವೈವಿಧ್ಯತೆ ಅಂದ್ರೆ ತನ್ನದೇ ಆದಂಥ ಜೀವಿಗೆ ಒಂದೊಂದು ವಿಶಿಷ್ಟತೆ ಇದೆ. ಮನುಷ್ಯನಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಸರೀಸೃಪಗಳಿಗೆ. ಸೊ ಆ ರೀತಿ. ಇನ್ನು ಯಾವುದಾದ್ರು ಎರಡು ಪರಿಸರಗಳ ಚಳುವಳಿಗಳನ್ನ ತಿಳಿಸಿ ಅಂತ ಕೇಳಿದರೆ, ಚಿಪ್ಕೋ ಚಳವಳಿ 1973 ಯಾರು ನಡೆಸಿದ್ರು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಅಪ್ಕೋ ಚಳವಳಿಯನ್ನು 1983ರಲ್ಲಿ ನಡೆಸಿದ್ರು, ಅದು ಯಾರು ಎಲ್ಲಿ ನಡೆಸಿದ್ರು ಅಂತ ತಿಳಿಸಿ. ಇನ್ನು ನರ್ಮದಾ ಬಚಾವ್ ಆಂದೋಲನವನ್ನು ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಈ ಮೂರು ಆಯ್ಕೆಗಳನ್ನು. ಸೊ ಎರಡು ಪರಿಸರ ಚಳವಳಿಯಲ್ಲಿ ಎರಡನ್ನು ನೀವು ಬರೀಬೇಕು ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಪ್ರಥಮ PUC ಸೋಷಿಯಾಲಜಿ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು, ಅದರಲ್ಲಿ ಪಾಸಿಂಗು. ಸೊ ಈ ವಿಡಿಯೋ ಹೇಗಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಅದರಂತೆ ಇನ್ನೂ 5 ಅಂಕದ 10 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸ್ತಾ ಹೋಗಿ. ನೀವು ಇಲ್ಲಿ ಇಷ್ಟು 5 ಪ್ರಶ್ನೆಗಳಿಗೆ ನಾನು ಬಿಡಿಸಿ ಅಂತ ಹೇಳಿದರೆ 6 ಪ್ರಶ್ನೆಗಳಿಗೆ ನೋಡ್ರಿ, ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಸ್ವಲ್ಪ ಗಮನ ಇಟ್ಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ತೆಗೆದುಕೊಂಡು ಅವುಗಳನ್ನು ಸ್ವಲ್ಪ ಪ್ರಿಪೇರ್ ಮಾಡಿ ಅಂತ ಹೇಳ್ತೀನಿ. ಬೇಕಂದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅವುಗಳಾಗಿ ಲಾಂಗ್ ಪ್ರಶ್ನೆ ಯಾವ ರೀತಿ ಬರೀಬೇಕು ಅಂತ ಹೇಳಿ ಕೊಡ್ತೀನಿ. ಇನ್ನು D 2 ಪ್ರಶ್ನೆಗಳಿಗೆ ಬರೀಬೇಕು. ಸಮಾಜಶಾಸ್ತ್ರ ಉಗಮಕ್ಕೆ ಕಾರಣ ಪ್ರತಿ ಸಾರಿ ಕೇಳಿದ್ದಾರೆ PUCಗೆ. ಸಾಮಾಜಿಕ ಸಮಯ ಎಂದರೇನು, ಸಾಮಾಜಿಕ ಮೂಲ ಗುಣಲಕ್ಷಣ ವಿವರಿಸಿ. ಪ್ರಿಂಟ್ ನೋಡಿದರೆ ಗೊತ್ತಿರ್ತದೆ ನಿಮಗೆ. ಸ್ಪರ್ಧೆಯನ್ನು ವ್ಯಾಖ್ಯಾನಿಸಿ, ಬರ್ನಾಡ್ ಅವರ ಸ್ಪರ್ಧೆ ಪ್ರಕಾರ ವಿಶ್ಲೇಷಿಸಿ, ಸಂದರ್ಶನ ವಿಧಾನದ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಅವಲೋಕಿಸಿ ಅಂತ ಹೇಳಿದರೆ. ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ, ತೆಗೆದುಕೊಂಡು ನಿಮ್ಮದಂಥ ಒಂದು ನೋಟ್ಸನ್ನು ಮಾಡಿಕೊಂಡು, ಸೊ ಇನ್ನೇನು ಒಂದು ವಾರ ಅಥವಾ ಒಂದು 15 ದಿನಗಳು ಇರ್ಬೋದು ನಿಮಗೆ ಪ್ರಥಮ PUC ಎಕ್ಸಾಮ್ಗಳಿಗೆ. ಸೊ ಸಿದ್ಧತೆಯನ್ನು ಮಾಡ್ಕೊತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನಿಸ್ತಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.